ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಈಸ್ತೂರು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಆಶ್ರಯ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿಕೊಂಡಿರುವ ಮನೆಗೆ ಸಂಚಾರ ಮಾಡಲು ರಸ್ತೆ ಇಲ್ಲದೆ ಸಮಸ್ಯೆಯಾಗುತ್ತಿದ್ದು, ರಸ್ತೆ ನಿರ್ಮಾಣಕ್ಕೆ ಇಲ್ಲಿನ ಅಕ್ಕಪಕ್ಕದ ಮನೆಯವರೇ ತೊಂದರೆ ಕೊಡುತ್ತಿದ್ದಾರೆ ಎಂದು ಗ್ರಾಮದ ನಿವಾಸಿ ಮುನೀಂದ್ರ ಚನ್ನಭೈರಪ್ಪ ಹಾಗೂ ಭಾರತೀಯರವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 40 ವರ್ಷಗಳ ಹಿಂದೆ ಮನೆಯನ್ನು ನಿರ್ಮಾಣ ಮಾಡಲಾಗಿದ್ದು, 94CC ಅಡಿ ಹಕ್ಕುಪತ್ರ ಹಾಗೂ ಆಶ್ರಯ ಯೋಜನೆಯಡಿ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಆದರೆ ಇಲ್ಲಿನ ನಿವಾಸಿಗಳು ಉದ್ದೇಶಪೂರ್ವಕವಾಗಿಯೇ ನಮಗೆ ತೊಂದರೆಯನ್ನು ಕೊಡುತ್ತಿದ್ದು, ನಮ್ಮ ಮನೆಗೆ ಸಂಚಾರ ಮಾಡಲು ಸಾಕಷ್ಟು ತೊಂದರೆಯಾಗುತ್ತಿದೆ. ಪ್ರಮುಖವಾಗಿ ನಮ್ಮ ಮನೆ ಆಳದಲ್ಲಿದ್ದು ಮಳೆ ಬಂದ ಸಂದರ್ಭದಲ್ಲಿ ನೀರು ನುಗ್ಗಿ ಜಲಚರಗಳಿಂದ ಉಪಟಳವನ್ನು ಅನುಭವಿಸುವಂತಾಗಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ನಮಗೆ ರಸ್ತೆ ನಿರ್ಮಾಣ ಮಾಡಿಕೊಡುವಂತೆ ಹಲವಾರು ಬಾರಿ PDO, EO, CEO, ಪೊಲೀಸ್ ಠಾಣೆಗೆ ಹಾಗೂ ತಹಸೀಲ್ದಾರ್, AC, DC ವರೆಗೂ ಕೂಡ ಮನವಿ ಪತ್ರಗಳನ್ನು ಕೊಟ್ಟಿದ್ದರೂ ಸಹ ಯಾವುದೇ ರೀತಿಯ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸುವ ಕೆಲಸ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮುಂದೆ ಪ್ರತಿಭಟನೆ ಮಾಡಬೇಕು ಎಂದು ನಿರ್ಧಾರ ಮಾಡಿದ್ದೇವೆ ಎಂದು ಗ್ರಾಮದ ಮುಖಂಡರಾದ ಮುನೀಂದ್ರರವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರಸ್ತೆಯಲ್ಲೇ ನಾವು 35 ವರ್ಷದಿಂದ ಓಡಾಡ್ತಾ ಇದೇ ನಾವು ಓಡಾಡ್ತಕ್ಕಂಥ ರಸ್ತೆ ಸುಮಾರು ವರ್ಷಗಳಿಂದ ಈ ಮುಖ್ಯಂದ್ರ ಮುಖ್ಯ ರಸ್ತೆಯಿಂದ ಈ ಕಡೆ ಎಲ್ಲಂಗಳಲ್ಲಿ ಸುಮಾರು ವರ್ಷಗಳಿಂದ ಓಡಾಡ್ತಾ ಇದ್ದೀವಿ. ವಿದ್ಯಾವಂತರಿಗೆ ಇಲ್ಲಿ ಎಜುಕೇಷನ್ ಮಾಡತಕ್ಕಂಥವ್ರಿಗೆ ದೌರ್ಜನ್ಯ ಅನ್ನೋದು ನಡೀತಾ ಇದೆ. ದಲಿತರ ಮೇಲೆ ದೌರ್ಜನ್ಯ ಅನ್ನೋದು ನಡೀತಿದೆ. ಮೂಲಭೂತ ಸೌಕರ್ಯದಿಂದ ಕೊರಗ್ತಾ ಇರ್ತಕ್ಕಂಥ ಈ ಒಂದು ಮನೆಗಳಿಗೆ, ಅದರಲ್ಲೂ ನಮ್ಮ ಮನೆಗೆ ಅಂತ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಒಂದು ಉಪಟಳವನ್ನು ಕೊಡ್ತಾ ಇದ್ದಾರೆ. ನಾವು ಈಗಾಗಲೇ 40 ವರ್ಷಗಳಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಮನೆ ಕಟ್ಟೇನೆ ಒಂದು 40-50 ವರ್ಷ ಆಗಿದೆ. ಆವಾಗಲಿಂದಲೂ ಇದೇ ಜಾಗದಲ್ಲಿ ಓಡಾಡ್ತಾ ಇದ್ದೀವಿ. ಉದ್ದೇಶಪೂರ್ವಕವಾಗಿ ಬೇಕಂತಲೇ ಆ ಕಡೆಯವರು ಈ ಕಡೆಯವರು ಕಲ್ಲಾಕೊಂಬರೋದು, ಮಣ್ಣಾಕೊಂಬರೋದು, ಚಪ್ರ ಎತ್ತುವಂಥದ್ದು, ಕೂಚುಗಳೆತ್ತುವಂಥದ್ದು ಇದೆಲ್ಲವನ್ನು ಮಾಡಿ ತೊಂದರೆ ಮಾಡ್ತಾನೆ ಇದ್ದಾರೆ. ಈಗಾಗಲೇ ನಾವು ಸುಮಾರು ಬಾರಿ ಅರ್ಜಿಗಳನ್ನು PDOಗೆ, EOಗೆ, CEOಗೆ, DCಗೆ, ACಗೆ, ಮಾನ್ಯ PDOಗೆ, ಕಂದಾಯ ಸಚಿವರಿಗೂ, ಗ್ರಾಮೀಣಾಭಿವೃದ್ಧಿ ಸಚಿವರಿಗೂ ಎಲ್ಲರಿಗೂ ಅರ್ಜಿಗಳನ್ನು ಕೊಟ್ಟಿದೆ. ಈಗಾಗಲೇ ರಸ್ತೆ ಮಾಡದೆ ಹಾಗೇನೇ ಕಾಲ ಕಳೀತಾ ಇದ್ದಾರೆ. ನಮಗಂತೂ ಶೋಷಣೆ ನಡೀತಾ ಇದೆ. ಇಲ್ಲಿ ದೌರ್ಜನ್ಯ ಅಂತ ನಡೀತಾ ಇದೆ. ಕೇಳೋಕ್ಕೆ ಹೋದರೆ ನೀನು ಯಾರು ಮಾಡೋಕ್ಕೆ ಏನೇನು ಎತ್ತ ಅಂತೇಳಿ ದೌರ್ಜನ್ಯ ಎಸ್ತಾ ಇರ್ತಾರೆ. ಇಲ್ಲಿ ಒಬ್ಬ ವಿದ್ಯಾವಂತರಾಗಿ ಒಬ್ಬ ಲೆಕ್ಚರರ್ ಆಗಿರ್ತಕ್ಕಂಥ ನಮ್ಮ ಮನೆಗೆ ರಸ್ತೆ ಸಿಗ್ತಾಯಿಲ್ಲ, ರಸ್ತೆ ಜಾಗ ಸಿಗ್ತಾಯಿಲ್ಲ, ಸಾರ್ವಜನಿಕವಾದಂತಹ ಒಂದು ರಸ್ತೆ ಇಲ್ಲ. ಇನ್ನು ಅವಿದ್ಯಾವಂತರಿಗೆ ಇನ್ನೆಷ್ಟು ಮಟ್ಟಿಗೆ ಸರ್ಕಾರದಲ್ಲಿ ನಮ್ಮ ನ್ಯಾಯ ಸಿಗ್ತಾ ಇದೆ. ಈ ರೀತಿ ತೊಂದರೆನ ಅನುಭವಿಸ್ತಾ ಇರ್ತಕ್ಕಂಥದ್ದು ನನಗಂತೂ ನೋವಿನ ಸಂಕಟ ಆಗ್ತಿದೆ. ಪ್ರತಿದಿನ ಮಾನಸಿಕವಾದಂಥ ಕಿರುಕುಳ, ಮಾನಸಿಕವಾದಂಥ ಹಿಂಸೆ ಆಗಿಬಿಟ್ಟಿದೆ. ಜೀವನ ಮಾಡೋಕ್ಕೆ ಆಗದೇ ಇರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಬಂದುಬಿಟ್ಟಿದೆ ಸರ್. ಇಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಸರ್. ಅಕ್ಕಪಕ್ಕ ತೊಂದರೆ ಮಾಡ್ತಾ ಇರ್ತಕ್ಕಂಥವ್ರು ಮಹೇಶ ಅನ್ನತಕ್ಕಂಥವ್ರು, ಪ್ರದೀಪ ಅನ್ನತಕ್ಕಂಥವ್ರು, ಅಶೋಕ್ ಅನ್ನೋಂಥವ್ರು, ಚನ್ನಕೇಶವ ಅಂತಕ್ಕಂಥವ್ರು, ಭಾರತಮ್ಮ ಅನ್ನತಕ್ಕಂಥವ್ರು, ಮತ್ತು ಛಾಯಾಪುತ್ರಿ ಅಂತಕ್ಕಂಥವ್ರು, ಈ ಸುತ್ತು ಮನೆಗಳಿರ್ತಕ್ಕಂಥವ್ರೆಲ್ಲರೂ ಕೂಡ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಬೇರೆ ರಸ್ತೆ ಯಾವುದಿಲ್ಲ ಸರ್. ಸುಮಾರು ವರ್ಷ ನಾವು ಇಲ್ಲೇ ಓಡಾಡ್ತಾ ಇರ್ತಕ್ಕಂಥ ಸರ್. ಬೇರೆ ಯಾವುದೂ ರಸ್ತೆ ಇಲ್ಲ ಸರ್. ನಮಗೆ ಇದರಿಂದ ನಮಗೆ ರಸ್ತೆ ಆಗಬೇಕು ಸರ್. ಸಾರ್ವಜನಿಕ ರಸ್ತೆ ಆಗಬೇಕು, ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಸರ್. ನಮಗೆ ರಸ್ತೆಗೆ ತೊಂದರೆ ಆಗಲೇಬಾರ್ದು. ಇನ್ಮೇಲೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ನಾನು ಒಬ್ಬನಿಗೆ ಅಲ್ಲ, ಎಲ್ಲ ಮನೆಗಳಿಗೂ ಇದು ಅನುಕೂಲ ಆಗುತ್ತೆ. ಅಂತಹ ಒಂದು ಜಾಗ ಇದು, ರಸ್ತೆ ಮಾಡಿಕೊಡ್ಬೇಕು ಸರ್. ನಿಮ್ಮಲ್ಲಿ ಆಗಿದ್ದು ನಾವು ಮನೆ ಕಟ್ಕೊಂಡಿದ್ದೀವಿ. ನಮಗೆಲ್ಲ 94C ಹಕ್ಕುಪತ್ರದಲ್ಲಿ ಕೊಟ್ಟಿದ್ದಾರೆ. ರಸ್ತೆ ಮಾತ್ರ ಇಲ್ಲ ಈ ಜಾಗಕ್ಕೆ. ಆ ರೀತಿ ನಮಗೆ ಸಮಸ್ಯೆ ಒದಗ್ತಾ ಇತ್ತು ಸರ್. ಸರ್ಕಾರ ಏನು ಹೇಳುತ್ತೆ, ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಮನೆಗಳಿಗೂ ಒದಗಿಸ್ಕೊಡ್ಬೇಕಂತ ಹೇಳ್ತಾ ಇದೆ. ಆದರೆ ನಮ್ಮ ಮನೆಗೆ ಮಾತ್ರ ಇದುವರೆಗೂ ಸಿಗ್ತಾ ಇಲ್ಲ. ಹಾಗೆ ನ್ಯಾಯ ಸಿಗದೆ ಹಾಗೆ ಇದೆ ಸರ್. ಯಾರು ಬಿಡಲ್ಲ. ಏನು ಮಾಡ್ಕೊಂತೀರಿ, ಯಾರನ್ನ ಕರ್ಕೊಂಬತ್ತೀರಿ? ಒಡಕ್ಕೆ ಬರ್ತಾರೆ, ಬಡಕ್ಕೆ ಬರ್ತಾರೆ, ದೊಣ್ಣೆಸ್ಕೊಂಡು ಬರ್ತಾರೆ. ರಾತ್ರಿ ಹೊತ್ತು ನಾನು ಇರೋದು ಒಬ್ಳೆ, ಬಂದು ಬಾಕಲು ತಟ್ಟೋದು, ಭಾರಿ ಹಿಂಸೆ ಆಗ್ತಂತ ಕೇಶವ ಹಿಂದೆ ಒಂದು ಕಿತ ಹೊಡೆದ್ಬಿಟ್ಟು ಮನೆ ಹತ್ರ ಬಂದು ಹೊಡೆದ್ಬಿಟ್ಟು ಹೋಗ್ಯವ್ರು. ಕೆಲಸಕ್ಕೆ ಬಂದು ಹೋಗ್ಬಿಟ್ಟಿದ್ವಿ ಸರ್. ಪಾಪ ನಮ್ಗೆ ಇಲ್ಲಿ ಇರೋಕ್ಕೆ ಆತ ಇಲ್ಲ. ಕೇಶವ, ಭಾರತಮ್ಮ, ಪ್ರದೀಪ, ಪ್ರಕಾಶ, ಛಾಯಾ, ಮನೆ ನಮ್ಮ ಮನೆ ದೊಡ್ಡಾಗ್ತೀನಿ, ಅದ್ಯಾರು ಬರ್ತಾರೋ ಬರಲಿ, ಡೆಮಾಲೇಷನ್ ಮಾಡಿಸ್ತೀನಿ ಅಂತಂತ ಕೇಶವ. ಹಸುಗಳು 2 ಹಸು, ಮೇಕೆಗಳು. ನಾವು ಯಾವತ್ತೂ ಇಲ್ಲೇ ಓಡಾಡ್ಬೇಕು. ನೀರಿಗೆ ಹೋಗ್ಬೇಕಾಗ್ಲಿ, ಒಂದು ಕಸ ತಗೊಂಡು ಹೋಗ್ಲಿ, ಒಂದು ಮೇವಕ್ಕೆ ಹೋಗ್ಲಿ, ಇಲ್ಲೇ ಬರಬೇಕು, ಇಲ್ಲೇ ಹೋಗ್ಬೇಕು. ನೀನು ಬರಲಿಸೋದೇ ಇಲ್ಲ. ಅಡ್ಡಾಕ್ರೆ ಸಾಯಿಸ್ತೀನಿ. ಯಾರು ಬಂದು ಏನೂ ಮಾಡೋಕ್ಕಾಗಲ್ಲ. ಇದನ್ನೇ ವಾದ ಮಾಡ್ತಾರೆ. ನಿನ್ನೆ ಸ್ಟೇಷನ್ದಾಗ ಒಬ್ಬ ಪ್ರಕಾಶ್ ಅಂದಾನು, ಇಲ್ಲಿ ನಿಂಗೆ ಕಾಯಿಸಿ ಬಾ ಓಡಾಡಯ್ಯ ಅಂತ ಹೇಳ್ತಾನೆ ಸರ್. ಈಗಾಗಲೇ 2016-17ರಿಂದ ಈ ಒಂದು ರಸ್ತೆ ಸಮಸ್ಯೆ ಉಲ್ಬಣ ಆಗಿರುತ್ತೆ. ಸ್ಟಾರ್ಟ್ ಆಗಿರೋದೇ ಆವಾಗಲೇ. ಸೊ ಸ್ಟಾರ್ಟ್ ಆದಾಗಿಂದ ನಾವು ಸುಮಾರು ಸತಿ EOಗೆ, PDOಗೆ, AC, DCಗೆಲ್ಲ ಅರ್ಜಿ ಕೊಟ್ಕೊಂಡು ಬಂದಿದ್ದೀನಿ.
PDO ಅವ್ರು ಬರ್ತಾರೆ, ನೋಡ್ತಾರೆ, ಆಯ್ತು ಅವ್ರಿಗೆ ಏನಾಗಿದೆ ಸಮಸ್ಯೆ, ಭಯಪಟ್ಬಿಟ್ಟು ಸುಮ್ಮನೆ ಹೋಗ್ತಾರೆ, ಏನು ಮಾಡದೆ ಹೊರಟೋಗ್ತಾರೆ. ಪೊಲೀಸರ ಸಮ್ಮುಖದಲ್ಲಿ ಒಂದ್ಸಲ ಬಂದು ಅವ್ರು ಕಾಂಪೌಂಡ್ ಹಾಕಿ ನಮ್ಮ ಜಾಗವನ್ನು ಅವ್ರಿಗೆ ಬಿಡಿಸಿ, 8 ಅಡಿಗಳಷ್ಟು ನಾವು ಸೋವನ್ನು ಬರೆದಿರ್ತಕ್ಕಂಥ ಜಾಗವನ್ನು ಅವ್ರಿಗೆ ಬಿಡಿಸಿ, ರಸ್ತೆಗೆ ಅಂತೇಳಿ 14 ಅಡಿಯಷ್ಟು ಬಿಡಿಸ್ಬಿಟ್ಟು ಹೋಗಿದ್ದಾರೆ ಸರ್. 14 ಅಡಿ ರಸ್ತೆಗಳನ್ನು ಬಿಡಿಸಿದ್ರು ಕೂಡ ಈಗ ಅದನ್ನು ಒತ್ತುವರಿ ಮಾಡ್ಕೊಂಡು ಬರ್ತಾ ಇರೋದು, ಕಲ್ಲು ಹಾಕೋದು, ಮಣ್ಣು ಹಾಕೋದು, ಎತ್ತರವಾಗಿ ಕಲ್ಲುಗಳು ಹಾಕ್ಬಿಡೋದು, ಮುಟ್ಟಕ್ಕೆ ಆಗಬಾರ್ದು ಅಷ್ಟು ದೊಡ್ಡ ಗಾತ್ರವಾದಂಥ ಕಲ್ಲುಗಳು ಹಾಕ್ಬಿಡೋಂಥದ್ದು, ಎತ್ತೋದೇ ಇಲ್ಲ, ಯಾರು ಎತ್ತೋದೇ ಇಲ್ಲ, ಯಾವುದೇ ಹಾಕಿದ್ದಾರೆ ಅನ್ನುವಂತಹ ಒಂದು ದೌರ್ಜನ್ಯವನ್ನು ಮಾಡ್ತಾ ಇರ್ತಾರೆ ಸರ್. ಈ ಒಂದು ದಲಿತರ ಮೇಲೇ ದಲಿತರಿಂದ ದೌರ್ಜನ್ಯ ಅಂತ ನಡೀತಾ ಇದೆ ಸರ್. ಇದರಿಂದ ಫಸ್ಟ್ ಮೊದಲ ಬಾರಿಗೆ PDO ಇಂದ ಕೊಟ್ಟೆ. PDOಗೆ ಒಂದು 4-5 ಬಾರಿ ಕೊಟ್ಟಿದ್ದೀನಿ, ಹಳೆ PDOಗಳು, ಹೊಸ PDOಗಳು, ಅದು 10 ಸಾರಿ ಕೊಟ್ಟಿದ್ವಿ ನಾವು. ಅದಾದಮೇಲೆ EO ಕೊಟ್ಟೆ, EO ಆದಮೇಲೆ CO ಕೊಟ್ಟೆ, CO ಆದಮೇಲೆ AC, DC ಮತ್ತು ಜಿಲ್ಲಾ ಪಂಚಾಯತಿಗೆ ಮತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ, ಕಂದಾಯ ಸಚಿವರಿಗೆ ಅಲ್ಲಿಂದ ಲೆಟರ್ ಬಂದಿದೆ ಸರ್. ಆಲ್ರೆಡಿ DC ಇಂದ ಲೆಟರ್ ಬಂದಿದೆ, ರಸ್ತೆ ಮಾಡಿಕೊಡಿ ಅವ್ರಿಗೆ ಅಂತೇಳಿ. DC ಇಂದ AC ಅವರು EOಗೆ ಬರ್ಕೊಟ್ಟಿದ್ದಾರೆ, EO ಅವರು PDOಗೆ ಹಾಕಿದ್ದಾರೆ. ಬೆಂಗಳೂರು ಜಿಲ್ಲಾ ಪಂಚಾಯತಿಂದ ಸುಮಾರು 2-3 ಸಾರಿ ಬಂದಿದೆ ಅರ್ಜಿಗಳು, ರಸ್ತೆ ಮಾಡಿ ಅದನ್ನು ರಸ್ತೆಯನ್ನು ಮಾಡಿಕೊಡಿ ಅವ್ರಿಗೆ ಅಂತೇಳಿ. ಆದರೂ ಕೂಡ ಮಾಡದೆ ಹಾಗೆ ಇಟ್ಟಿದ್ದಾರೆ ಸರ್. ನೋಡಿ ಸರ್, ಗ್ರಾಮ ಪಂಚಾಯತಿಯಿಂದ ಬಂದಿದೆ, ಜಿಲ್ಲಾ ಪಂಚಾಯತಿಯಿಂದ ಬಂದಿದೆ. 2017 ಗಲಾಟೆ ಆಗಿದ್ದು ಅದು ಹೇಳ್ಬಿಡಿ. 2017ರಲ್ಲಿ ಗಲಾಟೆ ಆಗಿ ಆ ಪೊಲೀಸ್ ಸ್ಟೇಷನ್ಲಿ ಇವರೆಲ್ಲರೂ ಬಂದು ಅವ್ರು ಬಂದ್ಬಿಟ್ಟು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ದೌರ್ಜನ್ಯ ಮಾಡಬಾರ್ದು ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. NCR ಆಗಿದೆ, ರಸ್ತೆಗೆ ತೊಂದರೆ ಮಾಡಬಾರ್ದು, ಯಾವುದೇ ರಸ್ತೆ ವಿಚಾರದಲ್ಲಾಗಲಿ ಬೇರೆ ವಿಚಾರದಲ್ಲಾಗಲಿ ತೊಂದರೆ ಮಾಡಬಾರ್ದು ಅಂತೇಳಿ ಮುಚ್ಚಳಿಕೆನ ಬರ್ಸ್ಕೊಂಡಿದ್ದಾರೆ. ಆದರೂ ಕೂಡ ಪದೇ ಪದೇ ಏನು ಎಗ್ಗಿಲ್ಲದೆ, ಭಯವಿಲ್ಲದೆ ಅವರು ಈ ರೀತಿ ದೌರ್ಜನ್ಯ ಎಸ್ತಾ ಬರ್ತಾ ಇದ್ದಾರೆ ಸರ್. ನಮ್ಮ ಮೇಲೆ ರಾಜಕೀಯ ಕುಮ್ಮಕ್ಕು ಕೂಡ ಇರ್ಬೋದು, ಅಥವಾ ಬಲಾಢ್ರಿಂದನೂ ಕೂಡ ಇದರ ಒಂದು ಕುಮ್ಮಕ್ಕು ಅನ್ನೋಂಥದ್ದು ನಡೀತಾ ಇದೆ ಸರ್. ಹಣದ ಬಲ, ತೋಳು ಬಲ, ಈ ಒಂದು ಬಲಗಳಿಂದ ಅವರು ದೌರ್ಜನ್ಯ ಎಸ್ತಾ ಬರ್ತಾ ಇದ್ದಾರೆ ಸರ್ ನಮ್ಮ ಮೇಲೆ. ಸರ್ ನಮಗೆ ರಸ್ತೆ ಆಗಲಿಲ್ಲ ಅನ್ನೋ ಮಟ್ಟದಲ್ಲಿ ಆದರೆ ನಾವು ಧರಣಿಯನ್ನು ಕೂತ್ಕೊಂತೀವಿ, ಇದೇ ರಸ್ತೆಯಲ್ಲಿ ಧರಣಿಯನ್ನು ಕೂತ್ಕೊಂತೀವಿ, ಪಂಚಾಯತ್ ಆಫೀಸ್ ಹತ್ರ, ತಾಲೂಕು ಆಫೀಸ್ ಹತ್ರ ನಾವು ಧರಣಿಯನ್ನು ಕೂತ್ಕೊಂಡು ಮುಂದಿನ ಹೋರಾಟವನ್ನು ಮಾಡಬೇಕಂತೇಳಿ ನಾವು ಈ ಮೂಲಕ ಇದು ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಮನೆ ಕಟ್ಟಿದ್ದು ಈ ಸೈಟ್ಗಳಲ್ಲಿ ಯಾವುದೇ ಇರಲ್ಲ. ಆವಾಗಲೇ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಟ್ಟಬಾರ್ದು ಇಲ್ಲಿ ಅಂತ ಹೇಳ್ಬಿಟ್ಟು, ದಲಿತರೇನೆ ಬೇರೆ ಗೌಡ್ರು ಯಾರೂ ಇಲ್ಲ, ದಲಿತರಿಗೇ ನಮಗೇನೆ ತೊಂದರೆ ಕೊಡ್ತಾರೆ. ಯಾಕೆ ಗೊತ್ತಾ, ಅವರೇ ಬೆಳಿಬೇಕು, ಬೇರೆ ಯಾರೂ ಬೆಳಿಬಾರ್ದು. ಅದಕ್ಕೋಸ್ಕರ ಆ ಉದ್ದೇಶದಿಂದ ಇವರೆಲ್ಲ ಸೇರಿ ನಮ್ಮನ್ನು ತುಳಿಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ಏನಪ್ಪ ಅಂತಂದರೆ ಇವರು ಊರಲ್ಲಿರಲ್ಲ, ಕೇರ್ಪುರದಲ್ಲಿ ಲೆಕ್ಚರರಾಗಿ ಕೆಲಸ ಮಾಡ್ತಾರೆ, ಹೊಸಕೋಟೆಯಲ್ಲಿ ಮನೆ, ನಾನು ಊರಲ್ಲಿ ಮನೆ, ನನ್ನ ತಂಗಿ ಒಬ್ಬಳೇ ಇರ್ತಾಳೆ. ಈ ಒಂದು ಉದ್ದೇಶ ಇಟ್ಕೊಂಡು ಇವ್ರು ನೋಡಿಸ್ಬೇಕು, ಬೇರೆ ಎಲ್ಲ ನಾವೇ ಹಾಕ್ಕೊಂಬಿಡೋಣ. ಯಾರು ಈ ಉದ್ದೇಶ ಕೇಶವಂದು, ಅವನ್ಯಾರೋ ಪ್ರಕಾಶ್ನು, ಪ್ರದೀಪ್ನು, ಭಾರತಮ್ಮನು, ಅವ್ರ ಕುಟುಂಬಸ್ಥರು ಉದ್ದೇಶಪೂರ್ವಕವಾಗಿ ಅವ್ರ ಜಾಸ್ತಿ ಅಂದರೆ ಅವರೇ ಮಾಡ್ತಾ ಇರೋದು. ಇವ್ರು ಹೇಳೋದೇನೋ ರಸ್ತೆ ಬಿಡೋದಿಲ್ಲ, ಮರ ಒಯ್ದು ಮಾಡಿಸ್ಕೊಳ್ರಿ, ನಾವು ಯಾಕೆ ಬಿಡ್ಬೇಕು? ಇದು ಅಲ್ಲಿ ಸೈಟ್ ಪ್ರಕಾರ ಬಿಟ್ಟಿದ್ದಾರೆ, ರಸ್ತೆ ಮರ ಒಯ್ಕೊಂಡು ರಸ್ತೆ ಮಾಡ್ಕೊಂಡು ನಾವೇನು ತೊಂದರೆ ಕೊಡಲ್ಲ ಅಂತ ಅವ್ರು ಹೇಳ್ತಾರೆ. ಇವರು ರಸ್ತೆ ಮರ ಒಯ್ದು ಮಾಡಲ್ಲ ಅಂತ ಇವ್ರು ಹೇಳ್ತಾರೆ. ಇವರು ಸರ್ಕಾರಿ ಜಾಗದಲ್ಲಿ ಇರ್ತಕ್ಕಂಥ ಮರ, ಸರ್ಕಾರದ ತಾನೇ, ನಮಗೇನು ನ್ಯಾಯ ಬಿಡವಾ? ದುಡ್ಡಿದೆ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ. ನಾವು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ. ಇದು ಸರಿನಾ? ನಮಗೆ ಮಾನ್ಯತೆ ಇಲ್ವಾ? PDO ಹೋದ್ರೆ PDO ಒಂದು ಬೆದರಿಸೋದು, PDO ಇಷ್ಟು ದಿವಸ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿ ಇವ್ರು ಮಾಡಲ್ಲ, ಇನ್ನು ಇಲ್ಲಿ ಏನಾದ್ರು ಮಾಡ್ಕೊ ಹೋಗೋದು PDO ಹೇಳ್ತಾರೆ. ಹೆಂಗೆ ಸಮಯ ಇರ್ಬೇಕು ನಾವು? ರಸ್ತೆ ಅಂದಮೇಲೆ ಮನೆ ಬೇಡವಾ? ಮನೆದ ಮೇಲೆ ರಸ್ತೆ ಬೇಡವಾ? ನೀರು ಬೇಡವಾ? ದೀಪ ಬೇಡವಾ? ಚರಂಡಿ ಬೇಡವಾ? ನಾವೇನು ಬಿಟ್ಟು ಓಡಾಗ್ಬೇಕು ಇವ್ರಿಗೆ ಭಯ ಬಿದ್ದು? ಅವ್ರಿಗೆ ಮಾತ್ರ ಎಲ್ಲ ಅನುಕೂಲ ಬೇಕು. ಅದೇ ಹಿಂದೆ ಅವ್ರದ್ದು ಮುಂದೆ ನಾವು ಈ ಥರ ಮಾಡೋದು ಸುಮ್ಮನೆ ಇರೋರು ಅವರು. ಮುರುಸಲ್ಲಿ ಗಲಾಟೆ ಆದಾಗ ಬಂದು ಊರು ಮೆಂಬರ್ ಯಾರು ಮುರಳಿ ಅಂತ ಹೇಳ್ಬಿಟ್ಟು PDO ಎಲ್ಲ ಬಂದು ಮಾತಾಡಿದ್ರು. ಆಯಿತು ನಾನೇನು ಮಾಡಲ್ಲ ಅಂದರು. ಮತ್ತೆ 11 ಗಂಟೆ ರಾತ್ರಿಯಲ್ಲಿ ನಾವ್ಯಾರು ಇರೋದಲ್ಲ ಬಂದು ಸ್ಟಾರ್ಟ್ ಮಾಡಿ ಕಲ್ಲು ಎತ್ತಿ ಇದು ಮಾಡಿ ದೊಡ್ಡ ಹಾಕಕ್ಕೆ ಹೋಗಿದ್ದಾರೆ. ಅವಾಗ ಒಂದೊಂಟು ಕಾಲ್ ಮಾಡಿದ್ರು ಪೊಲೀಸ್ನವರು, ಆಯಿತು ಮಾಡಲ್ಲ ಅಂತಾರೆ. ಪೊಲೀಸ್ ಬಂದಾಗ ಮಾಡಲ್ಲ ಅಂತಾರೆ. ಮತ್ತೆ ಇನ್ನು 10 ನಿಮಿಷಕ್ಕೆ ಅದೆಷ್ಟು ಆ ಕೆಲಸ ಅವ್ರು ಹೋದ್ಮೇಲೆ ಮತ್ತೆ ಸ್ಟಾರ್ಟ್. ಯಾಕಂದ್ರೆ ನಾವು ಇಲ್ಲಿ ಮನೇಲಿ ಇರೋಲ್ವಲ್ಲ, ಇದೇ ಸರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಲಾಸ್ಟ್ ಫೈನಲ್ ನಿಮ್ಮನ್ನು ಕರೆಸಿದ್ವಿ, ಈ ಮಾಧ್ಯಮ ಮುಖಾಂತರ ನ್ಯಾಯ ದೊರಕಿಸ್ಕೊಡಿ, ನಮ್ಗೆ ರಕ್ಷಣೆ ಕೊಡಿ, ರಸ್ತೆ ಮಾಡಿಸ್ಕೊಡಿ ದಯವಿಟ್ಟು ಸರ್. ಆಶ್ರಯ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಅಲ್ಲದೆ 94C ಅಡಿಯಲ್ಲಿ ಕೂಡ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಹಕ್ಕುಪತ್ರ ವಿತರಣೆ ಮಾಡುವಾಗ ರಸ್ತೆ ಇಲ್ಲದೆ ಮಾಡದಿರೋದು, ಆದರೆ ರಸ್ತೆ ಇಲ್ಲ ಅನ್ನೋದನ್ನು ಉದ್ದೇಶಪೂರ್ವಕವಾಗಿ ಮಾಡಿಸ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಮಳೆ ಬಂದ್ರಂತೂ ಮನೆಗಳಿಗೆ ನೀರು ನುಗ್ಗುತ್ತೆ. ಮನೆ ನಮ್ಮದು ಹಳ್ಳದಲ್ಲಿರ್ತಕ್ಕಂಥ ಮನೆ ನೀರು ಅಂತ ಹೋಗಿರುತ್ತೆ. ಮನೆ ಒಳಗಡೆ ಹಾವುಗಳು, ಕಪ್ಪೆಗಳು, ಚೇಳುಗಳು, ಆಳು ಮೂಳು ಎಲ್ಲ ಒಳಗೆ ನುಗ್ಗಿರ್ತವೆ. ಮನೆಯೊಳಗೆ ನೀರು ಇಷ್ಟು ಒಂದೂವರೆ ಅಡಿ ನಿಂತಿರ್ತದೆ ಮಳೆಗಾಲದಲ್ಲಿ. ಈ ಥರ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಯಾವುದೇ ಸರ್ಕಾರವರಾಗಲಿ ಯಾರು ಕೂಡ ಇರೋದು, ಯಾವುದೇ ಅಧಿಕಾರಿಗಳಾಗಲಿ ನಮಗೆ ಕ್ರಮವನ್ನು ಏನು ಕೂಡ ಕೈಗೊಳ್ಳದೇ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಿಷಾದನೀಯ ಅಂತ ನಾನು ಭಾವಿಸ್ತೀನಿ ಸರ್.